so disciplined. ಇಲ್ಲಿ ತುಳಸಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿಂಚೂಸ್ ಚಾನಲ್. ಸೊ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಟೋಟಲಿ ಅನ್ಶೆಡ್ಯೂಲ್ಡ್ ಪ್ಲ್ಯಾನ್. ಸಡನ್ ಆಗಿ ಒಬ್ಬೊಬ್ರು ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ನನ್ನ ಜೊತೆ 1 2 3 4 ಜನ ಇದ್ದಾರೆ. ಇಲ್ಲೇ ಪಕ್ಕದಲ್ಲಿ ಇದ್ರು. ಕ್ಯಾಮರಾ ಓಪನ್ ಮಾಡಿದೆ ಅಂತ ಒಬ್ರು ಆ ಕಡೆಗೆ ಹೋದ್ರು, ಒಬ್ರು ಈ ಕಡೆಗೆ ಇದ್ದಾರೆ. ಅವ್ರನ್ನ ತೋರಿಸ್ತೀನಿ, ಡೋಂಟ್ ವರಿ. ಸೊ ನಾವಿವತ್ತು ಶ್ರೀರಂಗಪಟ್ಟಣದಲ್ಲಿರುವ ಗುಂಬಸ್ ಸುಲ್ತಾನ್ದು ಅವಾಗ ಏನಿತ್ತು ಬೇಸಿಕಲಿ ಹಿಸ್ಟಾರಿಕಲ್ ಪ್ಲೇಸಿಗೆ ಬಂದಿದ್ದೀವಿ. ಅಲ್ಲಿಗೆ ಬಂದಿದ್ದೀವಿ. ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಗೂಗಲ್ ಮಾಡಿ ಹೇಳ್ತೀವಿ. ಜಾಸ್ತಿ ಗೊತ್ತಿಲ್ಲ, ಬಟ್ ಇಲ್ಲಿ ತೋರಿಸ್ತಿದೀವಲ್ಲ, ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ರೆ ಗೂಗಲ್ ಅಲ್ಲಿ ನೋಡ್ಕೊಂಡ್ರೆ ಗೊತ್ತಾಗ್ಬೋದು. ನಾವು ಒಳಗೆ ಹೋಗ್ಬಿಟ್ಟು ಇವಾಗ ಇಲ್ಲೊಂದು ಸ್ವಲ್ಪ ಲೈಕ್ ಗಾರ್ಡನ್ ಟೈಪ್ ಇದೆ. ಇಲ್ಲಿ ಸುಮಾರು ನಾಯಿಗಳು ಮಲ್ಕೊಂಡಿದೆ. ಇದೆಲ್ಲ ಅವ್ರದ್ದು ಸಮಾಧಿಗಳು. ಫೋಟೋಸ್ ತಗೊಳ್ಳೋಣ ಅಂತ ಈ ಕಡೆ ಬಂದೆ. ಪೂಜಾ ಸನ್ ಜೊತೆಗೆ ನಾನು ನಿಮ್ಮ ಸೊ ಪೂಜಾ ಸನ್ ಯಾರು ಅಂತ ತೋರಿಸ್ತೀನಿ. ಇವರೇ. ಅಂಡ್ ಇಲ್ಲಿ ಮಧ್ಯಸ್ಥ ಸನ್, ಮಹಿಮಾ ಸನ್ ಮತ್ತೆ ವಿಕ್ರಮ್ ಸನ್ ಇದ್ದಾರೆ. ಇವಾಗ ಏನಾಯ್ತು ಗೊತ್ತಾ, ಇಟ್ಕೊಳ್ಳಿ ಇಲ್ಲಿ ಅಂತೀನಿ. ಇಲ್ಲಿ 3 ನಾಯಿ ಇದೆಲ್ಲ, ಇದು 3 ನಾಯಿ ಪೀಸ್ಫುಲ್ ಆಗಿ ಮಲಗಿತ್ತು. ಈ ಪೀಸ್ಫುಲ್ ಆಗಿ ನಾಯಿನ ಮಲಗಿದ್ನ ನಮ್ಮ ವಿಕ್ರಮ್ ಸನ್ ನೋಡಿದ್ರು. ಸೊ ನಾನು ಮಾತಾಡ್ಸೋಣ ಅಂತ ಬಂದೆ. ಡಿಸ್ಟರ್ಬ್ ಆಯ್ತು. ಇದ್ರದ್ದು ಮೂಡ್ ಗೊತ್ತಿಲ್ಲ ಹೇಗಿದೆ ಅಂತ. ಹಾಯ್ ಡಾಗಿ ಮಿಂಚು. ಇನ್ನು ಅವೆರಡು ಒಂದೇ ಓಡೋಯ್ತು. ದೇ ಆರ್ ಸಿಬ್ಲಿಂಗ್ಸ್. ಅಲ್ಲೂ ಸುಮಾರು ನಾಯಿ ಮಲ್ಕೊಂಡಿದೆ. ಶಾಂತವಾದ ಜಾಗದಲ್ಲಿ ಶಾಂತವಾಗಿ ಮಲ್ಕೊಂಡಿದೆ. ಇಲ್ಲೆರಡು ನಾಯಿ, ಇಲ್ಲೊಂದು ನಾಯಿ. ಐ ಗೆಸ್ they're all siblings, so we can't disturb them, but we have disturbed already, and somebody is already dancing Bharatanatyam. That is Mahima san, please camera ಹಿಂದೆ ಡ್ಯಾನ್ಸ್ ಮಾಡ್ತಾ ಇದ್ರು. ಕ್ಯಾಮರಾ ಬಂದ್ಮೇಲೆ ನಂಗೆ ಗೊತ್ತೇ ಇಲ್ಲ ಡ್ಯಾನ್ಸ್ ತರ. ಈಗ ಆ ಕಡೆ ಹೋಗ್ತಾ ಇದ್ದಾರೆ. ಇವ್ರು ಇಲ್ಲಿ ಇನ್ನೊಬ್ರು ಕ್ಯಾಮರಾಮನ್ ಇದಾರೆ ಜೊತೆಗೆ, ನಮ್ಮ ಮಧ್ಯಸ್ಥನ್ನು ಮುಸ್ತಾಫ್ ಕ್ಯಾಮರಾ. ನನ್ನ ಬ್ಯಾಗ್ ಅನ್ನು ಇಟ್ಕೊಂಡಿರುವ ಅಸಿಸ್ಟೆಂಟ್ ಬಂದ್ಬಿಟ್ಟು ಈಗಿನ ಕತೆ ಇದು. ಇನ್ನು ಫುಲ್ ಡೇ ಎಲ್ಲೆಲ್ಲೋ ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗ್ತೀವಿ. ಡೂ ವಾಚ್ ಟಿಲ್ ದಿ ಎಂಡ್ ವಿತ್ ಲಾಟ್ಸ್ ಆಫ್ ಫನ್ ಫಾರ್ ದಿಸ್ ಡೇ. Madhyastha Sen, would you like to share anything? No. No? No. 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 We'll get back to you later. Yeah, so Madhyastha Sen, how is the Josh? Full Josh. Hey. ನಾವು ಮಾವಿನಕಾಯಿ ತಿನ್ನೋಣ ಅಂತ ತಗೊಂತಾ ಇದ್ವಿ. ಇಲ್ಲಿ ನೇರಳೆ ಹಣ್ಣು, ಸ್ಟಾರ್ ಆಪಲ್ ಎಲ್ಲ ಇದೆ. ವಿ ಆರ್ ಬೈಯಿಂಗ್ ಟಿ ಮ್ಯಾಂಗೋಸ್. ನೀವ್ ಯಾರಾದ್ರೂ ಈ ತರ ಫೈಟ್ ಮಾಡೋದು ನೋಡಿದೀರಾ? ನಾಯಿ ನೋಡಿ ಎಂಜಾಯ್ ಮಾಡ್ತೀರಾ ನಮ್ಮ ವಿಕ್ರಮ್ ಸರ್. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ? ನೆಕ್ಸ್ಟ್ ನಾವು ಮಯೂರ ರಿವರ್ ವ್ಯೂ ಕಡೆ ಹೋಗ್ತಾ ಇದೀವಿ. ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದು ಆಸ್ ಯೂಶುವಲ್. ಸೊ ಇಲ್ಲಿಂದ 4 ಕಿಲೋಮೀಟರ್ ತೋರಿಸ್ತಾ ಇದೆ. ಲೆಟ್ಸ್ ವೆಯ್ಟ್ ಅಂಡ್ ವಾಚ್ ಫಾರ್ ದ ವ್ಯೂ ಗೈಸ್. ನಾವಿವಾಗ ಮಯೂರ ಹೋಟೆಲಿಗೆ ಬಂದೀವಿ. ಮಯೂರ ರಿವರ್ ರಾಫ್ಟಿಂಗ್ ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ಆ ಕಡೆಯಿಂದ 4 ಕಿಲೋಮೀಟರ್ಸ್ ಇದೆ. ನಾವು ರೀಚ್ ಆದ್ವಿ. ಇವಾಗ ಇಲ್ಲಿ ಆ್ಯಕ್ಚುಲಿ ನಾವು ರೀಲಲ್ಲಿ ನೋಡ್ಕೊಂಡು ರಿವರ್ ರಾಫ್ಟಿಂಗ್ ಇದೆ ಅಂತ. ಇಟ್ಸ್ ಒನ್ ಹೋಟೆಲ್, ಮಯೂರ ಹೋಟೆಲ್. ಇವಾಗ ನೋಡ್ತಾ ಇದ್ದೀವಿ ಯಾವ ಕಡೆ ಹೋಗೋದು ಏನು ಅಂತ. ಆ ಕಡೆ ಕೂತ್ಕೊಳ್ಳಿ ಸರ್. ನಾ ಫಸ್ಟ್ ಟೈಮ್ ತೆಪ್ಪದಲ್ಲಿ ಹೋಗ್ತಾ ಇರೋದು. ಹೇಗ್ ನಡೀತಾ, ಐ ಮೀನ್ ಹೇಗ್ ಅನಿಸ್ತಾ ಇದೆ? ಎಲ್ಲಿ ಮುಳುಗ್ತೀನೋ ಗೊತ್ತಿಲ್ಲ. ಯಾಕೋ ಈ ಸೈಡ್ ಹಿಂಗಾಗುತ್ತೆ. ನಾನು ಅದೇ ಸೈಡ್ ಬೇರೆ ಕೂತ್ ಬಿಟ್ಟಿದೀನಿ. ಎಲ್ಲರಿಗೂ ಒಂದೊಂದು ಡೌಟ್ಸ್ ಇದೆ. This is crazy. ನಮ್ಮಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ಅದು ಯಾರು ಅಂತ ತೋರಿಸ್ತೀನಿ ಇವಾಗ. ಇದ ಇಲ್ಲಿ ನೀವು ಹೋಗ್ತೀರಾ? ಯಾಕಿದನ್ನ ರೌಂಡ್ ಮಾಡಬಾರ್ದು.
ಹತ್ಬೇಕು ಫುಲ್ ಹತ್ಕೊಂಡು ಬರ್ಬೇಕು. ಹೌದಾ? ವಿ ಹ್ಯಾಡ್ ಅ ವಂಡರ್ಫುಲ್ ರೈಡ್ ಇನ್ ತೆಪ್ಪ ಅಲ್ವಾ? ಅದೇ ಅಲ್ಲ, ಚೆನ್ನಾಗಿತ್ತು. ಫಾರ್ ದ ಫಸ್ಟ್ ಎವರ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಹೇಗಿತ್ತು ಸರ್ ನಿಮ್ಗೆ? ಸೂಪರ್ ಆಗಿತ್ತು. ಮುಂಚೆ ಹೋಗಿದ್ರಾ? ಹೋಗಿದ್ದೆ. ನಿಮ್ಗೆ ಹೇಗಿತ್ತು ಮಹಿಮಾ ಸರ್? ಸೂಪರ್ ಆಗಿತ್ತಾ? ನಿಮ್ಗೆ ಹೇಗಿತ್ತು? ಚೆನ್ನಾಗಿತ್ತಾ ಸರ್ ನಿಮ್ಗೆ? ಸೊ ಒಂದು ರೀಲ್ ನೋಡ್ಕೊಂಡು ಬಂದಿದ್ದಕ್ಕೆ ವರ್ತ್ ಇತ್ತು ಅಂತ ಅನಿಸ್ತು. ನಾಟ್ ಡಿಸಪಾಯಿಂಟೆಡ್. ನಿಮ್ಗೆಲ್ಲರಿಗೂ ಒಂದು ವಿಷಯ ಗೊತ್ತಾ? ಪ್ಲೇ ಏರಿಯಾ ಓನ್ಲಿ ಫಾರ್ ಕಿಡ್ಸ್ ಬಿಲೋ 10 years. ಸೊ ದೀಸ್ ಆರ್ ಪೀಪಲ್ ಹೂ ಆರ್ ಬಿಲೋ 10 years. Here only kid is me. These are big kids. ಇದು ಅಂದ್ರೆ ಬೇಕಾಗಿರೋದು ಅಂದ್ರೆ these are only for kids. ಅಯ್ಯೋ, ಅಲ್ಲಿರೋದು ಒಂದು ಇವ್ರದ್ದು ಫೋನ್ ಬಿದ್ರೆ ಇವರೇ. ಬೆಂಗಳೂರಿಂದ ಬಂದ್ವಿ. ಇವಾಗ ಶ್ರೀರಂಗಪಟ್ಟಣದಲ್ಲಿ ಮಳೆ ಬರ್ತಾ ಇದೆ, ಜೊತೆಗೆ ಬಿಸಿಲು ಕೂಡ ಇದೆ, ಮೋಡ ಕೂಡ ಇದೆ, ಎಲ್ಲಾನು ಇದೆ. ವಿ ಆರ್ ಲಿಟರಲಿ ಎಂಜಾಯಿಂಗ್ ರೈಟ್ ನೌ ಅಲ್ವಾ? We are waiting for the rainbow. Actually, we are waiting for the rainbow. I'm hungry. She's so hungry because our morning breakfast ಮಾಡಿಲ್ಲ. ಇವಾಗ ಹೋಟೆಲ್ನ ಹುಡ್ಕೊಂಡು ಹೋಗ್ತಾ ಇದೀವಿ. ಯಾವ ಹೋಟೆಲ್ ನೆಕ್ಸ್ಟ್ ಸಿಗುತ್ತೆ ಅಲ್ಲಿ ನಿಲ್ಸಿ ಫಸ್ಟ್ ಅವರಿಗೆ ಊಟ ತಿನ್ಸಿ ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ಲೇಸ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಏನ್ ಗೊತ್ತಾ, ನಾವು ವಿಕ್ರಮ್ ಸನ್ಗೆ ಆಪಲ್ ತಗೊಬನ್ನಿ, ಯಾಕಂದ್ರೆ ಇವರು ಹೊಟ್ಟೆ ಹಚ್ಕೊಂಡಿದ್ರು. ನಾವು ಅರ್ಧ ಕೆಜಿ ಆಪಲ್ ತಗೊಬನ್ನಿ, ಒಂದು ಕಟ್ ಮಾಡ್ಸ್ಕೊಂಡ್ ಬನ್ನಿ ಅಂತ. ಇವ್ರು ಏನ್ ಮಾಡಿದಾರೆ ಗೊತ್ತಾ, ಇದ್ದಿದ್ ಒಂದು ಅರ್ಧ ಕೆಜಿಗೆ 3 ಆಪಲ್ ಬಂದಿರ್ಬೋದು. 3 ಆಪಲ್ನು ಕೂಡ ಕಟ್ ಮಾಡ್ಸ್ಕೊಂಡು ತಗೊಬಂದಿದ್ದಾರೆ. ಅದಕ್ಕೆ ದೊಡ್ಡ ತಲೆ ಅಂತ ಅಲ್ಲ ವಿಕ್ರಮ್ ಸರ್? ಈಗ ಆಪಲ್ನ ಖಾಲಿ ಮಾಡ್ಬೇಕು, ಅದಕ್ಕೆ ಈಗ ತಿಂತಾ ಇದ್ದಾರೆ ಅವರು ಸಹ. ಸರಿ ಮಾಡ್ಬೇಕು. ಅವಾಗ ಮಳೆ ಬರ್ತಾ ಇತ್ತು. ಇವಾಗ ಮೈಸೂರು ಆಲ್ಮೋಸ್ಟ್ ಕೊಲಂಬೇಶ್ ಹತ್ರ ರೀಚ್ ಆಗ್ತಾ ಇದ್ವಿ. ಇವಾಗ ಮಳೆ ಅವಾಗಿಂದ ಹೋಟೆಲ್ ಹುಡ್ಕೊಂಡು ಬಂದು ಫೈನಲಿ ಹೋಟೆಲ್ ರೀಚ್ ಆಗಿದೀವಿ. ಇವಾಗ ಇವ್ರ ಹೊಟ್ಟೆ ತುಂಬಿಸೋಣ ಅಂತ ಕೂತಿದೀವಿ. ಅವ್ರು ಇಡ್ಲಿ ವಡೆ ಆರ್ಡರ್ ಮಾಡಿದ್ದಾರೆ. ಪಾಪ ಮುಖ ನೋಡಕ್ ಆಗ್ತಾ ಇಲ್ಲ ಅವ್ರದ್ದು. ಅವಾಗಿಂದ ತುಂಬಾ ದುಃಖ ಆಗ್ತಾ ಇದೆ. ಏನ್ ಮಾಡೋಣ, ಅವ್ರಿಗಿಂತ ತುಂಬಾ ದುಃಖ ಆಗ್ತಾ ಇದೆ ಇವಾಗ. ಅದ್ರ ದುಃಖಕ್ಕೆ ಇವರು ಕೈ ಕೊಡ್ತಾರೆ. ಆಕ್ಚುಲಿ ಹೆಲ್ಪ್ ಮಾಡಿದ್ದಾರೆ, ಆಪ್ ತಗೊಂಡ್ ಬಂದು ಜೀವ ಉಳಿಸಿದ್ದಾರೆ. ಸದ್ಯ ಮಟ್ಟಕ್ಕೆ ಜೀವ ಉಳಿಸಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಮಣಿಪಾಲ್ ಬಾರಿ ಹತ್ರ ಇತ್ತು, ಹೋಗ್ಲಿಕ್ಕೆ ರೆಡಿ ಆಗಿದ್ವಿ. ಸ್ವಲ್ಪ ಟೈಮ್ಗೆ ಅಂತ ನಮ್ಗೆ ಇವಾಗ ಒಂದು ಹೋಟೆಲ್ ಸಿಕ್ಕಿದೆ, ರುಚಿ ಮನೆ ಅಂತ. ಸೊ ಇವಾಗ ಸ್ವಲ್ಪ ರಿಫ್ರೆಶ್ಮೆಂಟ್ ತಗೊಂಡು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಅಂತಿದ್ದೀವಿ. ಎಸ್, ಆಕ್ಚುಲಿ ಏನ್ ಗೊತ್ತಾ, ನಮ್ಮಿಬ್ರಿಗೆ ತುಂಬಾ ನಾಸ್ಟಾಲ್ಜಿಯಾ ಫೀಲ್ ಆಗ್ತಿದೆ. ಯಾಕಂದ್ರೆ ನಾನು ಓದಿದ್ದು ಡಿಗ್ರಿ ಮೈಸೂರಲ್ಲಿ, ಇವರು ಕೂಡ ಇಂಜಿನಿಯರಿಂಗ್ ಮಾಡಿದ್ದು ಮೈಸೂರಲ್ಲಿ. ಸೊ ಇವಾಗ ಮೈಸೂರಿಗೆ ಬಂದಾಗ ಪ್ಲೇಸಸ್ ಎಲ್ಲ ರಿಫ್ರೆಶ್ ಆಗ್ತಾ ಉಂಟು. ನಮ್ದು ಫೈನಲಿ ಪೂಜೆಸನ್ಗೆ ಅಂತ ಬ್ರೇಕ್ಫಾಸ್ಟ್ ಬಂತು, ತಿಂತಾ ಇದಾರೆ. ಖಾಲಿ ಮಾಡಿದ್ಲು. ಒಂದ್ ವಡೆ ಅಂತ ಕೊಟ್ರು, ತಿನ್ನಲ್ಲ ಅಂತ. ನಾನು ಅದ್ರಲ್ಲಿ ಅರ್ಧ ವಡೆ ಖಾಲಿ ಆಯ್ತು, ಬಾಯಿ ಒಳಗೆ ತಿನ್ಕೊಂಡು ಗುಳುಂ ಸ್ವಾಹ ಆಯ್ತು. ಬಿಸಿಬೇಳೆ ಬಾತ್ ಆರ್ಡರ್ ಮಾಡಿದ್ರು, ಅದನ್ನು ತಿಂತಾ ಇದ್ದಾರೆ. ಕಾಫಿ ಟೀ ಕುಡಿತಾ ಇದ್ದಾರೆ. ನಾವು ಜ್ಯೂಸ್ ಆರ್ಡರ್ ಮಾಡಿದ್ವಿ, ಜ್ಯೂಸಿಗೆ ಕಾಯ್ತಾ ಇದ್ವಿ ಅಲ್ವಾ ಗೈಸ್? ಒಂದು ಘಟನೆ ನಡೀತು ಇಲ್ಲಿ. ಎಂತ ಅದು ಘಟನೆ ಅಂದ್ರೆ, ಜ್ಯೂಸ್ ಕುಡಿಯಕ್ಕೆ ಹೋಗಿ ಚೆಲ್ಕೊಂಡ ಘಟನೆ ನಡೀತು. ಶೇರ್ ಮಾಡಕ್ ಹೋಗಿ ಅವರ ಸೊ ಇವ್ರದ್ದು ಬಟ್ಟೆ ಅಂತ ಅವಾಗಿನ ಏನಾದ್ರು ಒಂದ್ ಚೆಲ್ಕೊಂತಾನೆ ಹಸಿವಾಗ್ತಾ ಇದೆ, ಅದು ತಿಂತಾ ಇದೆ. ತಿಂತು ಆಮೇಲೆ ಬಿಸಿಬೇಳೆ ಬಾತ್ ತಿಂತು, ಈಗ ಜ್ಯೂಸ್ ಕುಡಿತು. ಟೇಸ್ಟ್ ಕಂಪನಿ ರೂಲ್ಸ್ we have taken precautionary measures and ಇವಾಗ ಜ್ಯೂಸ್ ನ ಹೇಗೆ ಕುಡಿಬೇಕು ಅಂತ ಮಹಿಮಾ ಸಂತವರು ನೋಡಿ ಕಲಿಬೇಕು ಅಂತ ಒಂದು ಮೆಸೇಜ್. ಅದು ತಗೊಂತಾರ ಮಜಾ ಬೇರೆ. ನಮ್ ವಿಕ್ರಮ್ ಸರ್ ಕ್ಯಾಮರಾ ಬಂದ್ರೆ ಮಾತ್ರ ವಿಕ್ರಮ್ ಸನ್ ಅಲ್ವೇ ಅಲ್ಲ. ಇವಾಗ ಸಮಾಧಾನ ಆಯ್ತಾ ಸ್ವಲ್ಪ ಮಟ್ಟಿಗೆ? ಓಕೆ, ಸೊ ಇವಾಗ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರು. ಇವಾಗ ನಾವು ಕೂಡ ಇವಾಗ ಸ್ವಲ್ಪ ರಿಫ್ರೆಶ್ಮೆಂಟ್ ತಗೊಂಡ್ವಿ. ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೊರಡೋಣ. ಗೊತ್ತಾ, ನಾವು ಕೂತಿರ್ಬೇಕಾದ್ರೆ ಅವರು ಮೆನು ಕೊಟ್ರು.
ಆಯ್ತಾ. ಮೆನು ಕೊಟ್ಟಿದ್ಮೇಲೆ ನಮ್ಮ ಮಹಿಮಾ ಸರ್ ಮೆನುಲಿ ಒಂದೊಂದು ಹೇಳ್ಕೊಂಡು ಹೇಳಕ್ಕಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಮೆನು ಬೇಡ ಅಂದ್ಬಿಟ್ಟು ಅವ್ರಿಗೆ ಕೇಳಿದ್ವಿ ಏನೇನಿದೆ ಅಂತ. ಸೊ ಅವರಲ್ಲಿ ಇಡ್ಲಿ, ಬೇಳೆ ಭಾತು, ಇಡ್ಲಿ ವಡೆ, ಸೌತ್ ಇಂಡಿಯನ್. ಬಟ್ ನಮಗೆ ಬೇಕಾಗಿದ್ದು ಸೂಪ್. ಸೊ ಅವರು ಹೋದ್ರು. ಫಸ್ಟ್ ಅವ್ರು ಕೇಳಿದ್ರು ಸೂಪ್ ಇದೆಯಾ ಅಂತ. ಸೂಪ್ ಇಲ್ಲ ಮೇಡಮ್ ಇವತ್ತು ಮಾಡಲ್ಲ ಅಂತೇನೇನೋ ಹೇಳ್ಕೊಂಡವ್ರು. ಹೋಗ್ಬೇಕಾದಿದ್ರು ಮತ್ತೆ ಏನಕ್ಕೆ ಮೆನು ಕೊಟ್ರಿ ಅಂತ ಹೇಳಿದ್ರು. ಅವ್ರು ವಾಪಸ್ ಹಾ ಅಂತ ಬಂದ್ರು. ಭಯ ಭೀತಿಯಾದ ನಮ್ಮ ವಿಕ್ರಮ್ ಸನ್ನು ಒಂದೇ ಸೆಕೆಂಡ್ ಅಲ್ಲಿ ಇನ್ನೇನು ಅವ್ರು ಹೋಗೋದ್ ವೇಟ್ ಮಾಡ್ತಾ ಇದ್ರು. ಓಡ ಸ್ಪೀಡ್ ಅಲ್ಲಿ ಇದ್ರು. ಬಟ್ ಅಲ್ಲಿಗೆ ಅವ್ರು ಏನಂದ್ರಿ ಅಂತ ಕೇಳಿದ್ರು. ನಿಮ್ಗಲ್ಲ ಇಲ್ಲ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ಸಾರ್ಟ್ ಆಯ್ತು. ಅವಾಗ ಇವ್ರ ಜೀವ ವಾಪಸ್ ಬಂತು. ಅಷ್ಟೇ, ಅಲ್ಲೊಂದ್ ಕತೆ ಆಯ್ತು. ಹೇಳ್ಲಿಕ್ಕಾಗಿಲ್ಲ, ಅದಕ್ಕೆ ಇಲ್ಲೇ ಇದ್ರು. ನಾವು ಜಗನ್ಮೋಹನ್ ಪ್ಯಾಲೇಸ್ ಹೋಗೋಣ ಅಂತ ಬಂದ್ವಿ. ಸೊ ನಮ್ಮಲ್ಲಿ ಒಬ್ರು ಮೈಸೂರು ನೋಡಿರ್ಲಿಲ್ಲ. ಅವರಿಗೆ ಲಿಟ್ರಲಿ ಮೈಸೂರ್ ಪ್ಯಾಕೇಜ್ ಟೋಟಲಿ ಕಂಪ್ಲೀಟ್ ಆಗ್ತಾ ಇದೆ ಅಂತ ಅನ್ಕೊಂತೀವಿ. ಬಿಕಾಸ್ ವಿ ಆರ್ ಶೋಯಿಂಗ್ ಹೋಲ್ ಮೈಸೂರ್. ಎಸ್, ಇದು ಬಂದ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡ್, ಇದನ್ನು ತೋರಿಸಿದ್ವಿ. ಮುಂದ್ಗಡೆ ಗರುಡ ಮಾಲ್ ಇದೆ, ಅದನ್ನು ತೋರಿಸಿದ್ವಿ. ಆ ಕಡೆಯಿಂದ ಬಂದಿದ್ದು ಆಕ್ಚುಲಿ ಪುನಃ ವಾಪಸ್ ಇದೇ ರೋಡಿಗೆ ಬಂದ್ವಿ. ಯಾಕಂದ್ರೆ ನಮ್ಗೆ ಲೊಕೇಶನ್ಗೆ ಹೋಗಕ್ ಆಗ್ತಾ ಇಲ್ಲ. ದಾರಿ ಗೊತ್ತಿದ್ರು ನಾವು ತಪ್ಪು ಮಾಡ್ಕೊಂಡ್ ಬಂದ್ವಿ. ಆದ್ರೆ ಇವಾಗ ವಾಪಸ್ ಅದೇ ದಾರಿಗೆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗ್ತಾ ಇದೆ. ನೋಡ್ಬೇಕು. ಗೂಗಲ್ ಮ್ಯಾಪ್ ಆಕ್ಚುಲಿ ನಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದೆ. ಎಸ್, ಎಕ್ಸಾಕ್ಟ್ಲಿ. ನಾವು ನಮ್ಮ ಸ್ಟೋರೀಸ್ನೆಲ್ಲ ಅವ್ರಿಗೆ ಹೇಳ್ತಾ ಇದ್ವಿ, ಮೈಸೂರಲ್ಲಿ ಸುತ್ತಾಡಿದ ಸ್ಟೋರೀಸ್. ಅನ್ಫಾರ್ಚುನೇಟ್ಲಿ ಜಗನ್ಮೋಹನ್ ಪ್ಯಾಲೇಸ್ ಕ್ಲೋಸ್ ಆಗಿತ್ತು ನಮ್ಮ ಅದೃಷ್ಟಕ್ಕೆ. ಸೊ ಇವಾಗ ಲಲಿತ್ ಮಹಲ್ ದುರಾದೃಷ್ಟಕ್ಕೆ ನಮಗೆ ಇವತ್ತು ಜಗನ್ಮೋಹನ್ ಪ್ಯಾಲೇಸ್ ಹೋಗಕ್ಕಾಗಿಲ್ಲ. ಬಟ್ ವಿ ಆರ್ ಹ್ಯಾವಿಂಗ್ ಮೋರ್ ಫನ್ ಇನ್ ದ ಕಾರ್. ನಾವೆಲ್ಲೂ ಹೋಗ್ತಾ ಇಲ್ಲ ಬಿಕಾಸ್ ವಿ ಹ್ಯಾವ್ ಮಿಸ್ಟರ್ ವಿಕ್ರಮ್ ಸರ್ ಹಿಯರ್. ಇವಾಗ ನಾವು ಲಲಿತ್ ಮಹಲ್ಗೆ ಹೋಗ್ತಾ ಇದ್ದೀವಿ.